पुरुषोत्तम गुरुतु सिद्ध बुद्ध तु स्कंद विनायक सविता पावक तु ब्रह्ममस्तु यौः शक्ति तु येसु पिता प्रभु तु रुद्र विष्णु तु राम कृष्ण तु रहीमतावो तु वासुदेव तु विश्वरूप तु चिदानंद हरि तु अद्वितीय तु अकाल निर्भय आत्मलिंग शिव तु ओम तत्सत् श्री नारायण तु पुरुषोत्तम गुरु तु सिद्ध बुद्ध तु स्कंद विनायक ದೊಡ್ಡ ಶಾಂಪೂ ತೊಗೊಂಡು ಕಾಸ್ಟ್ಲಿ ಇದೆ, ಸಣ್ಣ ಶಾಂಪೂ ತೊಗೊಂಡು ಚೀಪ್ ಅದ, ಅದಕ್ಕೆ ಭಾಳ ಮಂದಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಅದು ತಪ್ಪು. ಸಣ್ಣ ಶಾಂಪೂ ಯಾಕೆ ಮಾಡಿದ್ದಾರೆ ಚೀಪ್ ಅಂದರೆ, ಯೂಶ್ವಲಿ ಇವನ್ ಬಡವರು ಅದನ್ನು ಕೊಂಡ್ಕೊಳ್ಳೋಂಥ ಒಂದು ಶಕ್ತಿ ಬರಲಿ ಅಂತ ನೋಡಿದರೆ, ದೊಡ್ಡದು ಯಾವಾಗೂ ಕಾಸ್ಟ್ಲಿನೇ ಇರ್ತದೆ, ಸಣ್ಣದು ಯಾವಾಗೂ ಚೀಪೇ ಇರ್ತದೆ. ಅದಕ್ಕೆ ಸಾವುಕಾರ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಸಣ್ಣದೇ ಒಂದು 150 ತೊಗೊಂಡ್ಬಿಡ್ತಾರೆ ದುಡ್ಡು ಉಳಿಸೋ ಸಲಾಗಿ. ಅದು ತಪ್ಪು. ದುಡ್ಡು ಇದ್ದವ್ರು ದೊಡ್ಡ ತೊಗೋಬೇಕು, ದುಡ್ಡು ಕಡಿಮೆ ಇದ್ದವ್ರು ಸಣ್ಣ ಸ್ಯಾಚೆಟ್ ತೊಗೊಳ್ರಿ. ಅದು ಭಾಳ ಅತಿ ಉಪಯೋಗ. ಅದು ಒಂದು ಸ್ಯಾಚೆಟನ್ನು 2-3 ಯೂಸ್ ಮಾಡ್ಬೋದು. ಅದು ಒಂದು ಪ್ರಶ್ನೆ. ಇದು ಕೂದಲಿನ ರಕ್ಷಣೆ ಶಕ್ತಿ. ಆಮೇಲೆ ನೆನಪಿನ ಶಕ್ತಿ ಬಗ್ಗೆ ಭಾಳ ಮಂದಿ ಕೇಳ್ತಾರೆ ನನಗೆ, ಏನ್ರಿ ಔಷಧ ತೊಗೋಬೇಕು ಅನ್ನೋದಕ್ಕೆ. ಅಲ್ಲೋ ನೆನಪಿನ ಶಕ್ತಿ ಗುಳಿಗೆ ಬಂದರೆ ಬರೀ ಸಾವುಕಾರ ಮಕ್ಕಳ ಶೆಣೆ ಆಗ್ತಿದ್ರು, ಬಡವ್ರು ಮನೆ ಕೆಳಗೆ ಇರ್ಬೇಕು ಹೊರತು ಅದನ್ನು ಸುಮ್ಮನೆ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಗಮ್ ಹಾಳಾಗ್ತಾ ಹೊರತು ಹಲ್ಲು ಸ್ವಚ್ಛ ಆಗೋದು. ಇದು ಹಲ್ಲಿನ ಸ್ವಚ್ಛತೆ ಕೊಡೋದು. ಮತ್ತು ನೆಕ್ಸ್ಟ್ ಏನು ಬರ್ತದೆ ನಿಮಗಂದ್ರೆ, ನಮ್ಮ ಟ್ರಾಫಿಕಲ್ಲಿ ಓಡಾಡೋ ಮುಂದೆ ಕೇರ್ಫುಲ್ ಆಗಿರೋದು. ಇಲ್ಲಾಂದರೆ ನಿಮ್ಮದು ಮೂಳೆಗಳು ಅವು ಇವು ಬಿದ್ದು ಮೂಳೆ ಮುರಿದವು, ತಲೆಗೇಟು ಬರೋದು ಇವೆಲ್ಲ ಆಗ್ತದೆ. ನೀವು ಯಾರ್ದೋ ಜೊತೆ ಮೋಟರ್ ಸೈಕಲ್ ಮೇಲೆ ಹೋಗ್ತಿರ್ತೀರಿ, ಎಲ್ಲ ಮಾಡ್ತಿರ್ತೀರಿ, 3 ಜನ 4 ಜನ ಹೋಗೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕೂತ್ರೆ ಇಬ್ಬರೇ ಹೋಗಿ, ಮುಂದೋರು ಹಿಂದೋರು ಇಬ್ಬರು ಕೂಡ ಹೆಲ್ಮೆಟ್ ಹಾಕೋಬೇಕಂತ. ಇದು ಅಂದರೆ ಸ್ಪೀಡಾಗಿ ಹೋಗೋ ಮುಂದೆ ನೀವು ಕೆಳಗಡೆ ಬಿದ್ದರೆ ಮೂಳೆ ತಲೆಗೆ ಏಟು ಬಿದ್ದರೆ ಹೆಡ್ ಇಂಜುರಿ ಎಲ್ಲ ಅದಕ್ಕೆ ಹೆಡ್ ಇಂಜುರಿ. ತಲೆಗೆ ಪೆಟ್ಟು ಬಿದ್ದು ಒಳಗಡೆ ಈ ತೆಂಗಿನಕಾಯಿ ಇದ್ದಂಗೆ ತಲೆ ಮೇಲೆ ಚಿಪ್ಪು, ಒಳಗಡೆ ಕಾಯಿ, ನಡುವೆ ಒಂಥರ CSF ಸೆರೆಬ್ರಲ್ ಸ್ಪೈನಲ್ ಫ್ಲೂಯಿಡ್ ಅಂತ ಇರ್ತದೆ. ಇಲ್ಲಿ ವೈಜ್ಞಾನಿಕ ತಿಳುವಳಿಕೆ ನಿಮಗೆ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ, ಎಷ್ಟೊತ್ತಿದ್ರೂ ನಾವು ನಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಂಡ್ರು ಅಷ್ಟೇ. ಇಲ್ಲದೇ ಇದ್ದ ಪಕ್ಷದಲ್ಲಿ ಈಗ ಮೇಲೆ ನಾವು ಸುರಕ್ಷಿತವಾದ ಜೀವನವನ್ನು ಸಾಗಿಸ್ಬೇಕನ್ನೋದಕ್ಕೆ ಈ ಪ್ಲಾಸ್ಟಿಕ್ ಮಾಡೆಲ್ ಏನೋ ತಂದೆ. ನಾನು ರಿಯಲ್ ಅದಾವೆ, ರಿಯಲ್ ತೋರಿಸ್ತೀನಿ. ಪ್ಲಾಸ್ಟಿಕ್ ಮಾಡೆಲ್ ಇವೆಲ್ಲ ಕೈ ಎಲುಬುಗಳು, ರಿಯಲ್ ಕೈ ಎಲುಬುಗಳು. ಇದು ನೋಡಂಗಿದ್ರೆ ನೀವು ಹುಡುಕೊಂಡು ನೋಡ್ಬೇಕು. ಅವೆಲ್ಲ ಏನಿಲ್ಲ, ವಿಡಿಯೋ ಮಾಡೋರು ವಿಡಿಯೋ ಮಾತಾಡಬಾರ್ದು. ತಲೆದು ರಿಯಲ್ ಆಗಿ ತಲೆ ಬುರುಡೆ ಇದು, ತಲೆ ಬುರುಡು ಹಿಡ್ಕೋರು. ವಿಡಿಯೋ ಮಾಡಿ ಈ ಕಡೆ ಲಕ್ಷ್ಯ ಕೊಡ್ಬೇಕು. ಇದು ಚಪ್ಪೆ ಎಲುಬು ಹುಡಿ ತಗೊಳ್ರಿ. ಅದು ಅಮೇಜಿಂಗ್ ಆದ್ರೆ ಇದು ಕಾಲಿನ ಎಲುಬು ರಿಯಲ್ ಆಗಿ ವಿಡಿಯೋ ಮಾಡೋದು ನೋಡಕತ್ತಿದ್ ಮಾಡು. ಯಾಕೆ ಮುರಿಲಿಕ್ಕೆ ಅದು ಹೋಗ್ಬೇಡ್ರಿ.
ಇವನ್ನ ನೋಡಿ ತಿರ್ಲಾಪುರ ಹುಡುಗ ಮೊಣಕಾಲು ಮತ್ತು ಕೀಲು ಯಾವ ರೀತಿ ಇರುತ್ತೆ ಅಂತ ಮೊಣಕಾಲು ಅಲ್ಲ ಇದು ಪ್ಲಾಸ್ಟಿಕ್ ಅವಾಗ ಕುಡಿದ್ರೆ ಹೆಂಗಾಗುತ್ತೆ ಸರಿ ಏನಾರ ನೋಡ್ಲಿ ಸರ್ ಕುಳಿಗಳು ದಂತ ಕುಳಿಗಳು ತಿಂತಾರಲ್ಲ ಅದು ರಿಯಲ್ ಅಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಇಂಥ ದೊಡ್ಡ ಹಲ್ಲು ಐತಲ್ಲ ಬ್ರಷ್ ಐತಂದ ಇದು ಹಲ್ಲು ಬಿದ್ದೋದ್ರೆ ಹಿಂಗೆ ಆಗ್ತದೆ. ಲಕ್ಷ ಕೊಡ್ರಿ. ಹಲ್ಲು ಬಿದ್ದೋದ್ರೆ ಹಿಂಗೆ ಆಗ್ತದೆ. ಇದು ಬ್ರಷ್. ಇದು ಸ್ವಚ್ಛ ಮಾಡ್ಬೇಕಾದ್ರೆ ಯಾವಾಗೂ ಹಿಂಗೆ ಮಾಡ್ಬೇಕು ಮೇಲೆ. ಇಲ್ಲಾಂದ್ರೆ ಹಲ್ಲು ಕಿಂಡಿಲಿ ಸಿಕ್ಕೊಂಡು ಎಲ್ಲ ಹೊರಗೆ ಬರ್ತಾವೆ. ಇಲ್ಲದೆ ಇದ್ದ ಪಕ್ಷ ಒಳಗಡೆ ಮಾಡ್ಬೇಕಾದ್ರೆ ರಾತ್ರಿ ಮಾತ್ರ ಮರಿಬೇಡಿ, ರಾತ್ರಿ ಮಾತ್ರ ಮಾಡಲೇಬೇಕು. ಇದು ಇದು ಯಾಕೆ ಹಂಗೆ ಮಾಡ್ಬೇಕಂದ್ರೆ ಈಗ ಮನೆಯಲ್ಲಿ ಹಣಿಗೆ ಇದೆ, ಹಣಿಗೆ ಸ್ವಚ್ಛ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀರಿ? ಇಲ್ಲಿ ನೋಡಿಲ್ಲ, ಹಿಂಗೆ ಮಾಡ್ತೀರಿಲ್ಲ, ಹಿಂಗೆ ಮಾಡ್ತೀರ ಇಲ್ರಿ. ಅದಕ್ಕೆ ಹಲ್ಲನ್ನು ಯಾವಾಗೂ ಹಿಂಗೆ ಮಾಡ್ಬೇಕು. ಗೊತ್ತಾಯ್ತಾ? ಮೇಲೆ ಕೆಳಗೆ ಮಾಡಿದ್ರೆ ಹಲ್ಲಿಂದ ಹೊರಗೆ ಬರ್ತದೆ. ಈ ಪಾಚನಿಕೆ ಎಕ್ಸಾಂಪಲ್ ಅದಕ್ಕೆ ತಂದೀನಿ. ಗೊತ್ತಾಯ್ತಾ? ನೋಡು ಸಕಲ ದಿಸಿನ ಈ ಕಡೆ ಕೇಳಿಸ್ಕೋಬೇಕಿಲ್ಲ. ಹಲೋ ಹಲೋ ಈ ಕಡೆ ಕೇಳಿಸ್ಕೋಬೇಕು. ಅವೆಲ್ಲ ಪ್ರಾತ್ಯಕ್ಷಿಕೆಗಳು ನಿಮ್ಗೆ ಏನು ಕೊಟ್ಟೈತಲ್ಲ, ಇಲ್ಲಿ ನೋಡ್ರಿ ಹೆಂಗೆ ಕಟ್ ಹಾಕ್ತಾರ ಅಂತ ತೋರ್ಸಾಕತ್ತಾರ ಡಾಕ್ಟರು. ಈಗ ಅವ್ ಮ್ಯಾಲಿಂದ ಬೀಳ್ತಾನ, ಅವನ ಕೈಯೊಳಗಿನ ಎಲ್ಲ ಮುರಿತೈತಿ. ಮುರಿದ ಮೇಲೆ ಕಟ್ ಹೆಂಗೆ ಅವನಿಗೆ ಹುಬ್ಬಳ್ಳಿ ಹೇಳಿ ಮೇಲೆ ನಿಂತ್ಕೋ, ಇಸ್ಕೋ, ಎಲ್ಲಾರು ಇಸ್ಕೊಂಬಾಯಿ. ಇದು ಈ ಕೈ ಮುರಿದ ಇಲ್ಲಿ ಕೇಳಿಸ್ಕೋಬೇಕು. ಈಗ ಒಂದು ಕೈ ಮುರಿದೈತಿ ಅಂದ್ರೆ ಮೊದಲು ಆ ರೀತಿ ಸೇಫ್ ಆಗಿ, ಈಗ ಎರಡು ಕೈ ಮುರಿದಾಗ ಈ ರೀತಿ ಕೆಳಗಡೆ ಬಿಟ್ರೆ ಏನಾಗತ್ತ, ನೋವು ಜಾಸ್ತಿ ಇರುತ್ತೆ. ಒಂದು ಕೈ ಮುರಿದ್ರೆ ಹಂಗೆ, ಎರಡು ಕೈ ಮುರಿದ್ರೆ ಹಂಗೆ. ನೀವೇನು ಕಟ್ ಹಾಕ್ಬೇಡ್ರಿ. ಮತ್ತೆ ಇಷ್ಟು ಮಾಡಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಎಕ್ಸ್ರೇ ಹೇಳ್ತವೆ, ಏನೇನು ಮಾಡೋಕೆ ಅದನ್ನೆಲ್ಲ ಮಾಡ್ತಾರೆ. ಇಷ್ಟು ಮಾಡಿ ಕರ್ಕೊಂಡು ಹೋಗ್ಬಿಟ್ರೆ ಇದ್ರಂಗೆ ಕಾಲಿಂದನೂ ಏನಾರ ಆದರೆ ಅವ್ರನ್ನ ಹೆಂಗೆ ತೊಗೊಂಡು ಹೋಗ್ಬೇಕು ಅನ್ನೋದು ಹೇಳ್ತಾರೆ. ಸ್ವಲ್ಪ ಮ್ಯಾಲೆ ಮಾಡ್ತಾರೆ. ಈ ಕಡೆ ತಲೆ ಮಾಡಿ. ಈಗ ಕಾಲಿನ ಮೂಳೆ ಮುರಿದೈತಿ. ಈಗ ಅವ್ನ ಮೇಲೆ ಇಡ್ಬ. ಈ ಕಾಲಿನ ಮೂಳೆ ಮುರಿದ ಈ ಕಾಲಿನ ಮುರಿದ್ರೆ ಈ ಕಾಲು ಸಪೋರ್ಟ್ ಇಟ್ಕೋಬೇಕು. ಬಿಟ್ಟು ದೂರಿಂದ ಎಸ್ ಕಾಲಿನ ಮೂಳೆ ಮುರಿದ್ರೆ ಈ ಕಾಲಿನ ಮುರಿದ್ರೆ ಈ ಕಾಲು ಸಪೋರ್ಟ್ ಆಗಿ ಕಟ್ಟಬೇಕು. ಆಮೇಲೆ ಇಲ್ಲೊಂದು ಕಟ್ಟಬೇಕು. ಈಗ ಇದು ಎದ್ರ ಬಗ್ಗೆ ಹೇಳಕತ್ತಾರ ಹೇಳು? ಪ್ರಥಮ ಚಿಕಿತ್ಸೆ. ನೀವ ಡಾಕ್ಟರ್ ಆಗೋದು ಅಲ್ಲಿದು. ಡಾಕ್ಟರಿಗೆ ಹೆಲ್ಪ್ ಮಾಡೋದು, ಇಮಿಡಿಯೇಟ್ ಆಗಿ ಪೇಷಂಟ್ಸಿಗೆ ಏನ್ ಬೇಕು ಅಷ್ಟು. ಅಲ್ಲಿ ಹೋದ್ಮೇಲೆ ಅವ್ರು ಎಕ್ಸ್ಪೀರಿಯನ್ಸ್ ಏನಾಗಿದೆ ಮುಂದೆ. ಆಮೇಲೆ ಇಂಥವನ್ನ ಯಾವಾಗೂ ಮೋಟರ್ ಸೈಕಲ್ ಮೇಲೆ ಕರ್ಕೊಂಡು ಹೋಗ್ಬಾರ್ದು. ಎಸ್ ಹಳ ಹೊಯ್ಕೊಳಕ್ ಶುರು ಮಾಡ್ತಾರೆ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳ್ತಾರೆ ನೋಡ್ರಿ ಸರ್. ಈ ಮೂಳೆ ಮುರಿದಿರ್ತದಲ್ಲ, ಅದು ಮಾಂಸ ಕಂಡು ಚುಚ್ಚಿದಾಗ ಹಳ ಸುಮ್ಮನೆ ಇದ್ದಾಗ ಸುಮ್ಮನೆ ಇರ್ತಾನೆ. ಹಿಂಗೆ ಚುಚ್ಚಕ್ಕೆ ಶುರು ಆದ ಕೂಡಲೇ ಅವನು ಹೋಗೋಕೆ ಚಾಲು ಮಾಡ್ತಾನೆ. ಇಷ್ಟು ಮಾಡಿ ನೀವು ಕಳಿಸ್ಕೊಟ್ಬಿಡು. ಅವನು ಆಂಬ್ಯುಲೆನ್ಸ್ ಅದು ಒಳಗ ಮುರಿದಿರ್ತೈತಿ. ಸುತ್ತು ಅವ್ರನ್ನ ಆಂಬ್ಯುಲೆನ್ಸ್ನಾಗ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಚಕ್ಕಡಿ ಒಳಗೆ ಕರ್ಕೊಂಡು ಹೋಗ್ಬೇಕು. ಚಕ್ಕಡಿ ಬಂಡಿ ಇರ್ಲಿಲ್ಲ ಅಂದ್ರೆ ಒಂದು ಕಾರ್ ಅದಾವ ಸರ್. ಜಮಖಾನೆ ತಗೊಂಡು 4 ಮಂದಿ ಮತ್ತೆ ಎಲ್ಲಿಗೆ ಓದಿರಿ ನೀವು? ಹುಡುಗರು ಭಾಳ ಡೇಂಜರ್ ಅದಾವ ಸರ್ ಇಲ್ಲಿ. ಓಕೆ, ಆಯ್ತು. ಮ್ಯಾಲಿಂದ ಬಿದ್ದಿರ್ತಾರೆ. ಈಗ ಮ್ಯಾಲಿಂದ ಬಿದ್ದಿರ್ತಾರೆ. ತಲೆ ಮೇಲೆ ಗಾಯ ಆಗಿರ್ತದೆ, ರಕ್ತ ಭಾಳ ಬರ್ತದೆ. ರಕ್ತ ಯಾಕೆ ಬರ್ತದೆ ಅಂದ್ರೆ ಹೊಡೆದಿರ್ತೈತಿ. ಆಮೇಲೆ ರಕ್ತ ಸಂಚಾರ ತಲೆಯೊಳಗೆ ಭಾಳ ಇರ್ತದೆ.
ಅದ್ರ ಸಲುವಾಗಿ ಅದಕ್ಕೆ ಪಟ್ಟಿಯನ್ನು ಹೆಂಗೆ ಹಾಕ್ಬೇಕು ಚಾಕ್ಲಬ್ಬಿ ಇಲ್ಲಿ ಲಕ್ಷ್ಯ ಕೊಡ್ಬೇಕು. ಒಂದಿಟ ತಲಿ ಹೊಡೆದ್ರೆ ಏನ್ ಮಾಡ್ಬೇಕು? ಇಲ್ಲಿ ನಿಮಗೇನು ಪ್ರಾತ್ಯಕ್ಷಿಕೆ ತೋರ್ಸಾಕತ್ತಲ್ಲ, ಇದೆಲ್ಲ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್. ದವಾಖಾನಿಗೆ ಹೋಗೋಕಿನ ಮುಂಚೆ ಹಳೆ ಪ್ರಥಮ ಚಿಕಿತ್ಸೆ ಅದು ಬೇಕು ಇದು ಬೇಕು ಅನ್ಬಾರ್ದು. ಇದ್ದದ್ದು ಉಪಯೋಗ ಮಾಡ್ಕೋಬೇಕು. ಇಲ್ಲಿ ನೋಡಿ ಒಂದು ಹಳೆ ಟವಲ್ ಇತ್ತು, ಇಲ್ಲೇ ಸಿಕ್ತು. ಇರ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ನಿಮ್ಮ ಓಡ್ನಿ ಗಿಡ್ನಿ ಇರ್ತದೆ, ಇಲ್ಲ ಅವನ್ನ ನೋಡಿ ಇದೆ ಫೋಲ್ಡ್ ಮಾಡಬೇಕು. ಯಾವ ಏರಿಯಾದಲ್ಲಿ ಬ್ಲೀಡ್ ಆಗ್ತಿರ್ತದೆ ಅಲ್ಲಿ ಇದನ್ನ ಹಿಡಿಬೇಕು. ರಕ್ತ ಸೋರುವಲ್ಲಿ, ರಕ್ತಸ್ರಾವ ಆಗೋವಲ್ಲಿ. ಎಸ್ ಸರ್, ಹಿಡ್ಕೋಬೇಕು. ಗಟ್ಟಿಗೆ ಅಂದ್ರೆ ರಕ್ತ ಏನಾಗ್ಬಾರ್ದು, ಅದು ಹೆಚ್ಚಿಗೆ ಹೋಗ್ಬಾರ್ದು. ಎಷ್ಟು ಸಾಧ್ಯ ಅಷ್ಟು ರಕ್ತ ಹೊರಗಡೆ ಹೋಗ್ಲಂಗೆ, ಇಲ್ಲ ಅಂದ್ರೆ ಇನ್ಫ್ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಬೇರೆಯವ್ರ ರಕ್ತನ ನಿಮ್ಮ ಗ್ರೂಪಿಗೆ ಮ್ಯಾಚ್ ಆಗುವಂತ ರಕ್ತನ ಹಾಕ್ಬೇಕಾಗತ್ತೆ. ಹಂಗ ಆಗ್ಬಾರ್ದು ಅಂತಂದ್ರೆ ಹೆಚ್ಚು ರಕ್ತ ಹೋಗದೆ ಇರೋ ತರ ಕಟ್ಟಬೇಕು. ಬೇಷ್ ಹಿಡ್ಕೋ. ಎಸ್ ಗುಡ್. ಯಾಕೆ ಮಾತಾಕೆ ಇದು ಪ್ರಾತ್ಯಕ್ಷಿಕೆ. ಇದು ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಹೆಂಗ್ ಪ್ರಾತ್ಯಕ್ಷಿಕೆ ಅಂತ. ಓಕೆ. ಎಸ್, ಮೇಲೆ ಇಷ್ಟು ಮಾಡಿ ಅದು ರಕ್ತ ಏನಾಗುತ್ತೆ ಅಲ್ಲೇ ಹೆಪ್ಪಗಟ್ಟತ್ತೆ, ರಕ್ತ ಹೊರಗಡೆ ಹೋಗೋದು ಕಡಿಮೆ ಆಗುತ್ತೆ. ಆಮೇಲೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಹೊಲಿಗೆ ಹಾಕೋದಾದ್ರೆ ಹೊಲಿಗೆ ಹಾಕಿ ಮತ್ತೇನೇನು. ಆಮೇಲೆ ಇಲ್ಲಿ ರಕ್ತ ಹೋಗ್ತಿತ್ತು, ಇಲ್ಲಿ ರಕ್ತ ಹೋಗ್ತಿರ್ತದೆ, ಇಲ್ಲಿ ರಕ್ತ ಹೋಗ್ತಿತ್ತಂದ್ರೆ ಇದ್ರ ಮೇಲೆ ಕಟ್ಟಬೇಕು. ಟಾರ್ನಿಕೆ ಅಂತಾರೆ. ಟಾರ್ನಿಕೆ ಅಂದ್ರೆ ಒತ್ತು ಬಿಗಿ ಮಾಡೋದು. ಇದನ್ನ ಕರ್ಕೊಂಡು ಹೋಗೋದು ನಿಮಗೆ ಬಹಳ ಲೇಟ್ ಆಗ್ತಿದ್ರೆ ಪ್ರತಿ ಅರ್ಧ ಗಂಟೆ ಸ್ವಲ್ಪ ಲೂಸ್ ಮಾಡಿ ಮತ್ತೆ ಟೈಟ್ ಮಾಡಿ. ಗೊತ್ತಾಯ್ತು ನೋಡಿ.